ವಿಶ್ವಕಪ್ ಜೂನ್ 2ರಿಂದ ಪ್ರಾರಂಭವಾಗಲಿದೆ. ಕಳೆದಿರುವ 8 ಆವೃತ್ತಿಗಳಲ್ಲಿಯೂ ಐಸಿಸಿ ಹಲವು ನೂತನ ನಿಯಮಗಳನ್ನು ಅಳವಡಿಸಿಕೊಂಡಿದೆ. ಅದರಂತೆ ಈ ಬಾರಿಯೂ ನೂತನ ನಿಯಮವೊಂದನ್ನು ಅಳವಡಿಸಿಕೊಂಡಿದೆ. ಆ ನಿಯಮವೇ ಸ್ಟಾಪ್ ಕ್ಲಾಕ್ ನಿಯಮ. ಟಿ20 ವಿಶ್ವಕಪ್ನಲ್ಲಿ ನಿಗದಿತ ಸಮಯದಲ್ಲಿ ತಮ್ಮ ಓವರ್ಗಳನ್ನು ಪೂರ್ಣಗೊಳಿಸಿದ ತಂಡಗಳಿಗೆ ಈ ನಿಯಮ ದುಬಾರಿಯಾಗುವುದಂತೂ ಖಚಿತ. ನಿಯಮ ಮೀರಿದ್ರೆ ರನ್ ಪೆನಾಲ್ಟಿ ಪಕ್ಕ. ಸ್ಟಾಪ್ ಕ್ಲಾಕ್ ನಿಯಮದಿಂದಾಗಿ ಟಿ20 ವಿಶ್ವಕಪ್ ಪಂದ್ಯಾವಳಿ ನಿಗದಿತ ಸಮಯದಲ್ಲೇ ಮುಗಿಯುವುದಂತೂ ಗ್ಯಾರಂಟಿ. ನಿಗದಿತ ಸಮಯದಲ್ಲಿ ತಮ್ಮ ಓವರ್ಗಳನ್ನು ಪೂರ್ಣಗೊಳಿಸಿದ ತಂಡಗಳಿಗೆ ಈ ನಿಯಮ ದುಬಾರಿಯಾಗುವುದಂತೂ ಖಚಿತ. ಪ್ರಯೋಗವಾಗಿ ಈ ನಿಯಮವು ಯಶಸ್ವಿಯಾದ ನಂತರ ಐಸಿಸಿ ಈ ವಿಶ್ವಕಪ್ನಿಂದಲೇ ವೈಟ್ ಬಾಲ್ ಮಾದರಿಯಲ್ಲಿ ಸ್ಟಾಪ್ ಕ್ಲಾಕ್ ನಿಯಮವನ್ನು ಬಳಸಲು ಮುಂದಾಗಿದೆ. ಸ್ಟಾಪ್ ಕ್ಲಾಕ್ ನಿಯಮದ ಪ್ರಕಾರ 2 ಓವರ್ಗಳ ನಡುವೆ ತಂಡಕ್ಕೆ ಮುಂದಿನ ಓವರ್ ಆರಂಭಿಸಲು 60 ಸೆಕೆಂಡ್ ಸಮಯಾವಕಾಶವನ್ನು ನೀಡಲಾಗುತ್ತೆ. ಈ ಸಮಯದಲ್ಲಿ ಮಧ್ಯಂತರ ಬೌಲಿಂಗ್ ತಂಡವು ಮುಂದಿನ ಓವರ್ ಅನ್ನು ಪ್ರಾರಂಭಿಸಬೇಕಾಗುತ್ತೆ. 1 ಓವರ್ ಮುಗಿದ ತಕ್ಷಣ 3ನೇ ಅಂಪೈರ್ ಈ ನಿಯಮವನ್ನು ಅನುಷ್ಠಾನಕ್ಕೆ ತರ್ತಾರೆ. ಈ ನಿಯಮದ ಮಿತಿಯೊಳಗೆ ಓವರ್ ಪ್ರಾರಂಭವಾಗದಿದ್ರೆ ಮೈದಾನದಲ್ಲಿರುವ ಅಂಪೈರ್ ಬೌಲಿಂಗ್ ತಂಡಕ್ಕೆ 2 ಎಚ್ಚರಿಕೆಗಳನ್ನು ನೀಡ್ತಾರೆ. 3ನೇ ಎಚ್ಚರಿಕೆಯಲ್ಲಿ 5 ರನ್ಗಳ ದಂಡ ವಿಧಿಸಲಾಗುತ್ತೆ. ಈ ರನ್ಗಳು ಬ್ಯಾಟಿಂಗ್ ತಂಡದ ಖಾತೆಗೆ ಸೇರ್ಪಡೆಯಾಗಲಿದೆ. ಐಸಿಸಿ ಡಿಸೆಂಬರ್ 2023ರಿಂದ ವೈಟ್ ಬಾಲ್ ಮಾದರಿಯಲ್ಲಿ ಈ ನಿಯಮವನ್ನು ಜಾರಿಗೆ ತಂದಿದೆ. ಈ ನಿಯಮವು ಪಂದ್ಯದ ಸಮಯದಲ್ಲಿ 20 ನಿಮಿಷಗಳ ಸಮಯವನ್ನು ಉಳಿಸುತ್ತೆ. ಈ ಯಶಸ್ಸಿನಿಂದ ಉತ್ತೇಜಿತವಾದ ಐಸಿಸಿ ಈ ನಿಯಮವನ್ನು ಟಿ20 ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಜಾರಿಗೆ ತರ್ತಿದೆ. ಇನ್ನು ಪಂದ್ಯದ ವೇಳೆ ಕೆಲವು ಸಂದರ್ಭಗಳಲ್ಲಿ ಈ ನಿಯಮ ಬಳಸಲಾಗೋದಿಲ್ಲ. ಆದಾಗ್ಯೂ ಈ ನಿಯಮವನ್ನು ಬಳಸೋದು ಹಾಗೂ ಬಳಸದೇ ಇರೋದು ಸಂಪೂರ್ಣವಾಗಿ 3ನೇ ಅಂಪೈರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊಸ ಬ್ಯಾಟ್ಸ್ಮನ್ ಕ್ರೀಸ್ಗೆ ಬರುವ ಸಂದರ್ಭದಲ್ಲಿ ಈ ನಿಯಮ ಅನ್ವಯವಾಗೋದಿಲ್ಲ. ಅಲ್ಲದೆ ಅಧಿಕೃತ ಪಾನೀಯಗಳ ವಿರಾಮದ ಸಮಯದಲ್ಲೂ ಈ ನಿಯಮ ರಿಯಾಯಿತಿ ಇರುತ್ತೆ. ಬ್ಯಾಟ್ಸ್ಮನ್ ಅಥವಾ ಫೀಲ್ಡರ್ಗೆ ಗಾಯವಾದ ಅಥವಾ ಫೀಲ್ಡಿಂಗ್ ತಂಡದಿಂದ ಸಮಯ ವ್ಯರ್ಥವಾಗದ ಸಂದರ್ಭದಲ್ಲೂ ಈ ನಿಯಮವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗೋದಿಲ್ಲ. ಐಪಿಎಲ್ನಲ್ಲಿ ರನ್ ಮಳೆ ಹರಿಯಲು ಪ್ರಮುಖ ಕಾರಣವೇ ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ. ಈ ನಿಯಮದಿಂದಾಗಿ ಪ್ರತಿ ತಂಡವು ಒಬ್ಬ ಬ್ಯಾಟರ್ನನ್ನ ಹೆಚ್ಚುವರಿಯಾಗಿ ಕಣಕ್ಕಿಳಿಸುವ ಅವಕಾಶ ಹೊಂದಿತ್ತು. ಆದರೆ ಟಿ20 ವಿಶ್ವಕಪ್ನಲ್ಲಿ ಈ ನಿಯಮವನ್ನು ಬಳಸಲಾಗುವುದಿಲ್ಲ. ಹೀಗಾಗಿ ಟಾಸ್ ವೇಳೆ ನಾಯಕ ನೀಡಿದ 11 ಆಟಗಾರರ ಪಟ್ಟಿಯೇ ಪಂದ್ಯದಲ್ಲಿ ಆಡಬೇಕಾಗುತ್ತೆ. ಐಪಿಎಲ್ನಲ್ಲಿ ಪಂದ್ಯದ ವೇಳೆ ಅಂಪೈರ್ಗಳು ನೀಡಿದ ವೈಡ್ ಬಾಲ್ ಮತ್ತು ನೋ ಬಾಲ್ಗಳಿಗೆ ಡಿಆರ್ಎಸ್ ತೆಗೆದುಕೊಳ್ಳುವ ಅವಕಾಶವಿತ್ತು. ಆದರೆ ಟಿ20 ವಿಶ್ವಕಪ್ನಲ್ಲಿ ಈ ನಿಯಮವಿರೋದಿಲ್ಲ. ಅಲ್ಲಿ ಆಟಗಾರರು ವೈಡ್ ಬಾಲ್ ಮತ್ತು ನೋ ಬಾಲ್ಗಳಿಗೆ ಡಿಆರ್ಎಸ್ ತೆಗೆದುಕೊಳ್ಳಲು ಸಾಧ್ಯವಾಗೋದಿಲ್ಲ. ಐಪಿಎಲ್ ಪಂದ್ಯಗಳಲ್ಲಿ ಯಾವುದೇ ಬೌಲರ್ 1 ಓವರ್ನಲ್ಲಿ 2 ಬೌನ್ಸರ್ಗಳನ್ನು ಬೌಲ್ ಮಾಡಬಹುದಾಗಿತ್ತು. ಆದರೆ ಟಿ20 ವಿಶ್ವಕಪ್ನಲ್ಲಿ 1 ಓವರ್ನಲ್ಲಿ 1 ಬೌನ್ಸರ್ ಅನ್ನು ಮಾತ್ರ ಎಸೆಯಬಹುದು. 2ನೇ ಬೌನ್ಸರ್ ಎಸೆದ್ರೆ ಅದನ್ನು ನೋ ಬಾಲ್ ಅಥವಾ ವೈಡ್ ಅಂತ ಪರಿಗಣಿಸಲಾಗುತ್ತೆ. ಐಪಿಎಲ್ನಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ ತಲಾ 2 ಬಾರಿ 2.5 ನಿಮಿಷಗಳ ಕಾಲ ಸ್ಟ್ರಾಟಜಿಕ್ ಟೈಮ್ ಔಟ್ ನಿಯಮವನ್ನು ಬಳಸಬಹುದಾಗಿತ್ತು. ಅಂದರೆ ಈ ವಿರಾಮದ ಅವಧಿಯಲ್ಲಿ ತಂಡಗಳು ಪಂದ್ಯಕ್ಕನುಗುಣವಾಗಿ ತಮ್ಮ ಆಟವನ್ನು ಬದಲಿಸುವ ಚಿಂತನೆ ನಡೆಸಬಹುದಿತ್ತು. ಆದರೆ ಟಿ20 ವಿಶ್ವಕಪ್ನಲ್ಲಿ ಈ ನಿಯಮವನ್ನು ಬಳಸಲಾಗೋದಿಲ್ಲ.